ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಸ್ಗೆ ಸ್ವಾಗತ. ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಓಕೆ, ಈ ಒಂದು ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂತಂದರೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ಆಗಿರ್ತದೆ. ಯಾರು ಕೂಡ ಸ್ಕಿಪ್ ಮಾಡ್ಕೊಂತ ಹೋಗ್ತಂದರೆ ನಿಮಗೆ ಭಾಳಷ್ಟು ಗೊಂದಲಗಳಿರೋದು ಸಾಲ್ವ್ ಆಗದೆ ಇರ್ಬೋದು. ಓಕೆ, ಈ ಒಂದು ವಿಡಿಯೋ ಭಾಳಷ್ಟು ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಈಗ ಸದ್ಯಕ್ಕೆ ನಿಮಗೆ ಏನೇನೆಲ್ಲ ಬಗೆಯಿರಬೇಕು ಅದೆಲ್ಲನೂ ಕೂಡ ಡೌಟ್ಸು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಯಾಕಂದರೆ ಇಡೀ ಫುಲ್ ಕೌನ್ಸಿಲಿಂಗ್ ಬಗ್ಗೆನೇ ಒಂದು ಹೇಳ್ತಂತಂದರೆ ನಿಮಗೆ ಭಾಳಷ್ಟು ಗೊಂದಲ ಆಗ್ತದೆ. ಯಾವಾಗ ನಿಮಗೆ ಒಂದು ಬ್ರೋಚರ್ನ ಬಿಡ್ತಾರೋ ಅಂತಂದರೆ ಮಾಹಿತಿ ಪುಸ್ತಕದ ಒಂದು ಯಾವಾಗ ಕೈದಲ್ಲಿ ಬಿಡ್ತಾರೋ ಅವಾಗ ನಿಮಗೆ ಕಂಪ್ಲೀಟಾಗಿ ಅದನ್ನ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಬಟ್ ಸದ್ಯಕ್ಕೆ ನಿಮ್ಗೆ ಏನಂತಂದರೆ ಈ ಸದ್ಯಕ್ಕೆ ಏನೇನೆಲ್ಲ ಪ್ರೊಸೆಸ್ ಇದೆ ಅದನ್ನು ಮಾತ್ರ ನಿಮ್ಗೆ ಹೇಳುವಂಥ ಪ್ರಯತ್ನ ಸಾಧ್ಯ ಆಯ್ತು ಅಂದರೆ ಒಂದು ಲೈಕ್ ಕೊಡಿ. ಆ್ಯಂಡ್ ಮೋರ್ ಅಪ್ಡೇಟ್ಸ್ಗೋಸ್ಕರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ ಸ್ನೇಹಿತರೆ, ಈಗ ಒಂದು ಏನು ಕಾಣಿಸ್ತಿದೆ ನಿಮ್ಮ ಕೆ ವೆಬ್ಸೈಟಲ್ಲಿ ನಿಮ್ದು ಏನೇ ಒಂದು ನಿಮ್ದು ವೆರಿಫಿಕೇಷನ್ ಬಂದು ನಿಮ್ದು ಏನೇ ಒಂದು ಕೌನ್ಸಿಲಿಂಗ್ ನಡೆದ್ರು ಕೂಡ ಇದೇ ಆನ್ಲೈನಲ್ಲಿ ಇದೇ ಒಂದು ವೆಬ್ಸೈಟಲ್ಲೇ ಮಾತ್ರ ನಡೀತದ. ಇದು ಒಂದು ಗೊತ್ತಿದೆ ನಿಮಗೆ. ಓಕೆ, ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನು ಬರ್ತಾರೆ, ಯಾಕಂದರೆ ನಮ್ಗೆ ನೆಕ್ಸ್ಟ್ ಏನಂತ ಗೊತ್ತಿಲ್ಲ ಅಂತ ಅನ್ನೋದಂತಂದರೆ ನೋಡಿ, ನಿಮಗೆ ಮೊದಲದಾಗಿ ಹೇಳ್ತೀನಿ ನಾನು, ಏನೇನೋ ಕೊಡಿ ನಂಬಕ್ಕೆ ಹೋಗ್ಬೇಡಿ. ಓಕೆ, ಪ್ರತಿಯೊಂದು ವಿಷಯನೂ ಕೂಡ ಅಂದ್ರೆ ರ್ಯಾಂಡಮ್ ಆಗಿ ನಂಬಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಪ್ರಾಕ್ಟಿಕಲಾಗಿ ಸ್ವಲ್ಪ ಥಿಂಕ್ ಮಾಡ್ತಾ ಹೋಗಿ. ಓಕೆ, ಅಂದರೆ ಹೋದ ವರ್ಷ ನಡೆದತಕ್ಕಂಥದ್ದು ಸೇಮ್ ಪ್ರೊಸೆಸ್ 5 ವರ್ಷ ಕೂಡ ನಡೀತದ, ಹಂಗಾಗಿಬಿಡುತ್ತೆ ಹಿಂಗಾಗಿಬಿಡುತ್ತೆ ಅಂತ ಏನೂ ಕೂಡ ಇಲ್ಲ. ಓಕೆ, ಸೊ ಹಂಗಾಗಿ ಇವಾಗ ಏನು ಹೇಳ್ತೀನಿ ಅಂತಂದರೆ ನಿಮ್ಮದು ಒಂದು ಎಕ್ಸಾಂಪಲ್ ನಿಮ್ಗೆ ಏನು ಹೇಳ್ತೀನಿ ಅಂತ, ಒಂದು KA ಏನು ನಡೆಸಬೇಕು ಅಂತಂದರೆ ಒಂದು KCT ನಡೆಸಬೇಕು, ಇನ್ನೊಂದು ಏನಪ್ಪ ಅಂದರೆ ನೀಟ್. ಓಕೆ, ನೀಟು ನಮ್ಮ ಕರ್ನಾಟಕದಲ್ಲಿ ಎರಡೂ ಕೂಡ ನಡೆಸ್ಕೊಡ್ತಂತೆ KA. ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂದರೆ ಆಲ್ ಇಂಡಿಯಾದಲ್ಲಿ ನಡೆಯುವಂಥ MCC ಕೌನ್ಸಿಲಿಂಗು. ಸೊ ಹಂಗಾಗಿ ಮೂರೂ ಕೂಡ ಕೌನ್ಸಿಲಿಂಗ್ನ ಬ್ಯಾಲೆನ್ಸ್ ಮಾಡಬೇಕು ನಮ್ಮ KA ಸೊ ಹಂಗಾಗಿ ಏನು ಮಾಡ್ತಾರೆ ಅಂತಂದರೆ ಸಡನ್ನಾಗಿ ರ್ಯಾಂಡಮಾಗಿ ಯಾವುದೇ ರೀತಿಯಾಗಿ ನಿಮ್ಮನ್ನ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಲ್ಲ. ಸೊ ಹಾಗಾದ್ರೆ ಮತ್ತೆ ಏನಾಗುತ್ತೆ ಬ್ರದರ್, ಇವಾಗ ಈ ಸ್ಟಾರ್ಟ್ ಮಾಡ್ತಾರೆ ನಮ್ಗೆ ಏನು ಮಾಡ್ತಾರೆ ಹೇಳಿ ಅಷ್ಟೇ ಅದಂತ ಕೇಳ್ಬೋದು. ಮೊದಲು ನೋಡಿ, ನೀಟ್ ರಿಸಲ್ಟ್ ಬರೋರು ಕೂಡ ನಿಮ್ದು ಯಾವುದೇ ರೀತಿಯಾಗಿ ಪ್ರೊಸೆಸ್ ಅಂತೂ ಸ್ಟಾರ್ಟ್ ಆಗಲ್ಲ. ಅದು ಒಂದು ನಿಮ್ಮ ತಲೆಯಲ್ಲಿ ಇದ್ಬಿಡಿ. ಓಕೆ, ನೀಟ್ ರಿಸಲ್ಟ್ ಬಂದ ತಕ್ಷಣ ಏನು ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮೊದಲು ನಿಮ್ಗೆ ಬರೋದೇನಪ್ಪ ಅಂತಂದರೆ ಫಸ್ಟಿಗೆ ಬರೋದೇ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪು. ಓಕೆ, ವೆರಿಫಿಕೇಷನ್ ಸ್ಲಿಪ್ಪು ಯಾಕಂತಂದರೆ ಈ ವೆರಿಫಿಕೇಷನ್ ಸ್ಲಿಪ್ಪು ನಿಮಗೆ KCT ಸ್ಟೂಡೆಂಟ್ಸು ಕೂಡ ಕೊಡ್ತಾರೆ, ನೀಟ್ ಸ್ಟೂಡೆಂಟ್ಸ್ ಕೂಡ ಕೊಡ್ತಾರೆ. ಯಾಕಂತಂದರೆ ಕಂಬೈಂಡ್ ಆಗಿ ಆಪ್ಷನ್ ಎಂಟ್ರಿ ಇದೆ ಅಂತಂದರೆ ಮೆಡಿಕಲ್ಲು ಕಾಲೇಜಸ್ದು ಕೂಡ ಆ್ಯಡ್ ಮಾಡ್ಬೋದು, ಅವ್ರು ಇಂಜಿನಿಯರಿಂಗು ಆ್ಯಡ್ ಮಾಡ್ಬೋದು, ಆ್ಯಂಡ್ ಬೇರೆ ಕೋರ್ಸಸ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಹಂಗಾಗಿ ಏನು ಹೇಳ್ತಿದೆ, ವೆರಿಫಿಕೇಷನ್ ಸ್ಲಿಪ್ನೇ ಬಿಡ್ತಾರೆ. ಮೊದಲೇನು ಬಿಡ್ತಾರೆ, ನೀಟ್ ರಿಸಲ್ಟ್ ಬಂದಾದ ನಂತರ ಬಿಡ್ತಾರೆ. ಓಕೆ, ಕೆಲವೊಂದಿಷ್ಟು ಹುಡುಗರಿಗೆ ನೀಟ್ ರಿಜಿಸ್ಟ್ರೇಷನ್ ಆಗಿರಲ್ಲ, ನೀಟ್ ರಿಜಿಸ್ಟ್ರೇಷನ್ಗೋಸ್ಕರ ಲಿಂಕ್ ಬಿಡ್ತಾರೆ. ಯಾಕಂದ್ರೆ ನೀಟ್ಗೋಸ್ಕರ ಮಾತ್ರ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ. ಸೊ ಹಂಗಾಗಿ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಲ್ದವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ, ನೀಟ್ ರಿಜಿಸ್ಟ್ರೇಷನ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಬರುವಂಥ ಪ್ರೊಸೆಸ್ ಹೇಳ್ತಿದ್ದೀನಿ. ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಹೇಳ್ದಂಗೆ ನಿಮಗೆ ಒಂದು ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ ಇರ್ತದೆ, ಅದನ್ನ ತೊಗೊಂಡು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದು ಆಪ್ಷನ್ ಎಂಟ್ರಿ ಯಾವ ಬರ್ತದೆ ಅಂತಂದರೆ ಇನ್ನೂ ಕೂಡ ಲೇಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ KA ಏನು ಮಾಡಬೇಕು, ಒಂದು ಸೀಟ್ ಮೆಟ್ರಿಕ್ಸ್ ಅಂತ ಬಿಡಬೇಕು. ಅಂದರೆ ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸ್ ಅಂತ ಬಿಡ್ತಾರೋ ಅಥವಾ ಏನು ಬಿಡ್ತಾರೋ ಅವ್ರು KA ಬಿಟ್ಟಿದ್ದು. ಓಕೆ, ಒಂದು ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ, ಅದರಲ್ಲಿ ನಿಮ್ಮದು ಎಷ್ಟೆಷ್ಟು ಸೀಟ್ ಇದ್ದಾವೆ, ಯಾವ ಕ್ಯಾಟಗರಿ ಇದ್ದಾವೆ, ಎಷ್ಟು ರಿಸರ್ವೇಷನ್ ಇದಾವೆ ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಈಗಾಗಲೇ ಎಲ್ಲ ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೀಟ್ ಮೆಟ್ರಿಕ್ಸ್ ತೊಗೊಂಡಿದ್ದಾರೆ. ಓಕೆ, ಸೀಟ್ ಮೆಟ್ರಿಕ್ಸ್ ಆಯಿತು. ಆ್ಯಂಡ್ ಫೀಸ್ ಸ್ಟ್ರಕ್ಚರ್ ಅವರೇನೋ ತಮ್ಮ ಅಂದರೆ ಒಂದು ಫಾರ್ಮಾಲಿಟಿಗೋಸ್ಕರ ಒಂದು ಫೀಸ್ ಸ್ಟ್ರಕ್ಚರ್ ಬಿಡಬೇಕು, KA ಕಡೆಯಿಂದ ಬಿಡ್ತಾರೆ. ಅದು ಕೂಡ ಈ ವಿತಿನ್ ಅಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಮುಂಚೆನೇ ಬಿಡ್ತಾರೆ. ಯಾಕೆ ಫೀಸ್ ಸ್ಟ್ರಕ್ಚರ್ ಬಿಡ್ತಾರೆ, ಒಂದು ಫಾರ್ಮಾಲಿಟಿ ಅಂತ ಹೇಳಿದೆ ನಾನು. ಆ ವರ್ಡ್ ಯಾಕೆ ಯೂಸ್ ಮಾಡೋದು ಅಂತಂದರೆ ಇಲ್ಲಿ ಇರೋದೇ ಫೀಸ್ ಬೇರೆ, ಬಟ್ ನೀವು ನಾಳೆ ಅಡ್ಮಿಷನ್ ಹೋದಾಗ ಆಗುವಂಥ ಫೀಸ್ ವೇರಿಯೇಷನೇ ಬೇರೆ. ಓಕೆ, ಬಟ್ ಆಲ್ಮೋಸ್ಟ್ ಸೇಮ್ ಇರ್ತದೆ, ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಓಕೆ, ಬಟ್ ನಿಮಗೆ ಫೀಸ್ ಬಗ್ಗೆ ನಿಮಗೆ ಸಪ್ರೇಟಾಗಿ ಒಂದೊಂದು ಕೋರ್ಸ್ದು ಕೂಡ ಫೀಸ್ ಸ್ಟ್ರಕ್ಚರ್ ಬಿಟ್ಟಾಗ ಹೇಳ್ತಾ ಹೋಗ್ತೀನಿ. ಇವಾಗ ಹೇಳ್ತಂದ್ರೆ ನಿಮ್ಗೆ ಇನ್ನೂ ಕೂಡ ಮತ್ತೆ ನಿಮ್ಮ ಕಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಬೇಡ. ಓಕೆ, ಅದಾದ ನಂತರ ನೆಕ್ಸ್ಟ್ ಇವಾಗ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟು, ಈಗ ವೆರಿಫಿಕೇಷನ್ ಸ್ಲಿಪ್ ಆಯಿತು, ಸೀಟ್ ಮೆಟ್ರಿಕ್ಸ್ ಆಯಿತು, ಫೀಸ್ ಸ್ಟ್ರಕ್ಚರ್ ಕೂಡ ಬಿಡ್ತಾರೆ ಅಂತ ಹೇಳಿದ್ರಿ. ಇವಾಗಲೇ ಬಿಡ್ತಾರೆ ಅಂತ ಹೇಳಿದ್ರಿ. ಅದು ಯಾವಾಗ ಬಿಡ್ತಾರೆ ಅಂತಂದರೆ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಬಿಡ್ತಾರೆ ಅಂತ ಹೇಳಿದೆ. ಸೊ ಇವಾಗ ಏನಪ್ಪ ಅಂತಂದರೆ ಫಸ್ಟ್ ರೌಂಡ್ ಅವ್ರು ಯಾವಾಗ ಕೌನ್ಸಿಲಿಂಗ್ ಅಂತಂದರೆ ಫಸ್ಟ್ ರೌಂಡ್ ಒಂದು ಶೆಡ್ಯೂಲ್ ಅನ್ನೋದು ಹೇಗೆ ಬಿಡ್ತಾರೆ, ಅದು ನಿಮ್ಮದು ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಅಂತಂದ್ರೆ ಏನಿಲ್ಲ, ಫಸ್ಟ್ ರೌಂಡ್ ಒಂದು ಶೆಡ್ಯೂಲ್ ಅಂತ ಬಿಡ್ತಾರೆ ನೋಡ್ರಿ, ಅಲ್ಲಿಂದ ನಿಮ್ಮದೊಂದು ಕೌನ್ಸಿಲಿಂಗ್ ಸ್ಟಾರ್ಟು. ಸೊ ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತಂದರೆ ಅವರು ಒಂದು ಶೆಡ್ಯೂಲ್ ಬಿಟ್ಟಾದರೂ ನಿಮ್ಮದು ಸೀಟ್ ಮೆಟ್ರಿಕ್ಸ್ ಫೀಸ್ ಸ್ಟ್ರಕ್ಚರ್ ಅದರಲ್ಲೇ ಬಿಡ್ತೀನಿ ಅಂತ ಮೆನ್ಷನ್ ಮಾಡ್ಬೋದು. ಅದಕ್ಕಿಂತ ಮುಂಚೆನೇ ಬಿಡ್ಬೋದು. ಓಕೆ, ಹೋದ ವರ್ಷ ನೋಡಿದಾಗ ಏನು ಮಾಡಿದ್ರು, ಒಂದು ಫಸ್ಟ್ ರೌಂಡ್ ಶೆಡ್ಯೂಲ್ ಬಿಟ್ಟರು, ಅದರಲ್ಲೇ ಸೀಟ್ ಮೆಟ್ರಿಕ್ಸ್ ಈ ಟೈಮಿಗೆ ಬಿಡ್ತೀವಿ, ಫೀಸ್ ಸ್ಟ್ರಕ್ಚರ್ ಈ ಟೈಮಿಗೆ ಬಿಡ್ತೀವಿ ಅಂತ ಬಿಟ್ಟರು. ಬಟ್ ಆ ರೀತಿನೂ ಬಿಡ್ಬೋದು, ಅವ್ರು ಸಡನ್ನಾಗಿ ಬಿಡ್ಬೋದು. ಇಲ್ಲ ಡೈರೆಕ್ಟಾಗಿ ಒಂದು ಶೆಡ್ಯೂಲಲ್ಲಿ ನಿಮ್ಮದು ಆಪ್ಷನ್ ಎಂಟ್ರಿ ಡೇಟ್ ಈ ಡೇಟಿಂದ ಹಿಡಿದು ಈ ಡೇಟ್ವರೆಗೂ ಕೂಡ ಇರ್ತದೆ. ಆ್ಯಂಡ್ ಈ ಡೇಟ್ವರೆಗೆ ಎಂಡ್ ಆಗುತ್ತೆ, ಅಲ್ಲಿಗೆ ನೀವು ಆಪ್ಷನ್ ಎಂಟ್ರಿ ಮುಗಿತದ. ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರ್ತದೆ, ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಕೊರೋದಾದ ತಕ್ಷಣ ಆಮೇಲೆ ಫೈನಲ್ ರಿಸಲ್ಟ್ ಬರ್ತದೆ, ಆಮೇಲೆ ಅಡ್ಮಿಷನ್ ಆಗೋದು ಬಿಡೋದು, ಮತ್ತೆ ಇನ್ನೊಂದು ಶೆಡ್ಯೂಲು. ಈ ರೀತಿಯಾಗಿ ಪ್ರೊಸೆಸ್ ಯಾವಾಗೆಲ್ಲ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಕ್ವಶನ್ ಸಿಕ್ಕಾಪಟ್ಟೆ ಇದ್ದಾವೆ. ಅದು ನೋಡಿ, ಈಗ ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಆ್ಯಂಡ್ ಬ್ಯಾಕ್ ಎಂಡಲ್ಲಿ ಇನ್ನೂ ಕೂಡ KA ವರ್ಕ್ ಇತ್ತಂತಂದರೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ನಮ್ಗೆ ಅನಿಸೋ ಮಟ್ಟಿಗೆ ಸಡನ್ನಾಗಿ ಬಿಡ್ಲಿಕ್ಕಂತ ಆಗಲ್ಲ. ಮೇ ಬಿ ಇದೇ ಮಂತೊಂದು 25 ಮೇಲ್ಗಡೆ ಆಗುತ್ತಂತ ನನ್ನ ಅನಿಸಿಕೆ. ಓಕೆ, ಹೇಳ್ತಾ ಇದ್ದೀನಿ ನಾನು. ಇನ್ನೂ ಕೂಡ ಲೇಟ್ ಆದರೂ ಆಗ್ಬೋದು, ಬಟ್ 25 ಮೇಲೆ ಅಂತೂ ಕನ್ಫರ್ಮ್ ಆಗಿ ನಿಮ್ಮೊಂದು ಆಪ್ಷನ್ ಎಂಟ್ರಿ ಆಗೋ ಚಾನ್ಸಸ್ ಜಾಸ್ತಿ ಅದ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಆಗೋದು ತೀರಾ ಕಡಿಮೆ. ಆಪ್ಷನ್ ಎಂಟ್ರಿ ಅಂತೂ 25 ಮೇಲೆ ಅನ್ಕೋರಿ.
ಸೊ ಹಂಗಾಗಿ ಆಪ್ಷನ್ ಎಂಟ್ರಿ ಆ ಒಂದು ಘಟ್ಟ ಏನಂತ ಕರಿತೀವಿ ಅದು ಇಂಪಾರ್ಟೆಂಟ್ ಫೇಸ್ ನಿಮ್ಮೊಂದು ಕೌನ್ಸಿಲಿಂಗಲ್ಲಿ. ಯಾಕಂದರೆ ಅದೇ ನಿಮ್ಮೊಂದು ಹಾರ್ಟ್ ಇದ್ದಂಗೆ ಈಗ ಎಲ್ಲವನ್ನು ಕೌನ್ಸಿಲಿಂಗಲ್ಲಿ ಅದೇ ಒಂದು. ಸೊ ಯಾವಾಗ ನೀವು ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿ ಮಾಡ್ತಿರೋ ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ಕಾಲೇಜಸ್ ಚೆನ್ನಾಗಿ ಸಿಗ್ತಾ ಹೋಗ್ತವೆ. ಇವಾಗ ಒಂದೊಂದೇ ಪ್ರೊಸೆಸ್ ಮುಂದೆ ಬಂದಾಗ ಹೇಳ್ತಾ ಹೋಗ್ತೀನಿ. ಇವಾಗ ಗೊತ್ತಿರಲಿ ಇಷ್ಟೆಲ್ಲ ಮಾಹಿತಿ ಇಷ್ಟೆಲ್ಲ ಆಗುತ್ತೆ ಅಂತಂದು. ಓಕೆ ಸರಿ, ಮುಂದೆ ಏನಾದರೂ ಅಪ್ಡೇಟ್ಸ್ಗಳು ಬಂದಾಗ ಹೇಳ್ತಾ ಇರ್ತೀನಿ. ಸೊ ಹಂಗಾಗಿ ನಿಮಗೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ, ನಮ್ಮ ಚಾನಲ್ ಅವಾಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ನೋಡ್ಕೊತಾ ಇರಿ ಅಂತ ಹೇಳ್ತಾ ಇರ್ತೀನಿ. ಓಕೆ, ಲೈವ್ ಡೆಮೋಸ್ಗಳು ಮಾಡ್ತಾ ಇರ್ತೀವಿ ಅವಾಗವಾಗ. ಸೊ ಎನಿವೇ ನೀವು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನ್ ಹಾಕಿ, ನೆಕ್ಸ್ಟ್ ನಿಮ್ಮ ಕಾಮೆಂಟ್ಗಳಿಗೆ ಉತ್ತರ ನೀಡುವಂಥ ಒಂದು ವಿಡಿಯೋ ಮಾಡ್ತೀನಿ. ಬಾಯ್.